ಮಾಹಿತಿ ಬರ್ತಾ ಇದೆ. ಇವತ್ತು ಸಹ ಹೊಸ ತಂಡದಿಂದ ಉತ್ಖನನ ಮಾಡ್ತಾರೆ. ಅಂದ್ರೆ ಕಾರ್ಮಿಕರು ಬೇರೆ ಟೀಮ್ ಅನ್ನ ಕರ್ಕೊಂಡ್ಬಂದು ಮಾಡ್ತಾರೆ. ಅಸ್ಸಾಂ ಮೂಲದ ಇನ್ನೊಂದು ಟೀಮ್ ಅನ್ನ ಕರ್ಕೊಂಡು ಬಂದು ಇವತ್ತು ಸಹ ಅಲ್ಲಿ ಜಾಗ ಆಗಿಸ್ತಾರೆ. ನಿನ್ನೆ ಕರ್ಕೊಂಡು ಬಂದ ಟೀಮ್ ಅನ್ನ ಕರ್ಕೊಂಡು ಬರೋದಿಲ್ಲ. ನಿನ್ನೆ ಮೂಳೆಗಳು ಸಿಕ್ಕಿದ್ದಂತಹ ಮಾಹಿತಿ ಲೀಕ್ ಆಯ್ತು ಅನ್ನೋ ಕಾರಣಕ್ಕೆ ಎಸ್ಐಟಿ ಅಧಿಕಾರಿಗಳು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಅಲ್ಲಿ ಅಗೆತ ಮಾಡುವುದಕ್ಕೂ ಮುಂಚೆನೆ ಆ ಜಾಗಕ್ಕೆ ಪರದೆ ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮತ್ತು ಅಲ್ಲಿ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅದು ಯಾವ ಮಾಹಿತಿ ಬಿಟ್ಟು ಕೊಡದೆ ಇರೋ ಹಾಗೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಹೊಸ ತಂಡದಿಂದ ಆ ಸಮಾಧಿಯನ್ನು ಉತ್ಖನನ ಮಾಡಿಸ್ತಾ ಇದ್ದಾರೆ. ಹೊರ ರಾಜ್ಯದ ಕಾರ್ಮಿಕರನ್ನ ಕರೆಸಿ ಉತ್ಖನನ ಮಾಡಿಸ್ತಾ ಇದ್ದಾರೆ. ಮೊಬೈಲ್ ಅನ್ನ ಯಾರು ಕೂಡ ಬಳಸುವಂತಿಲ್ಲ. ಸೊ ಕಟ್ಟುನಿಟ್ಟಿನ ಕ್ರಮಗಳನ್ನ ಇವತ್ತು ಕೈಗೊಳ್ಳಲಾಗಿದೆ ಅಂತ ಸಪರೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ಅಭಿಷೇಕ್, ಒಂದು ಕಡೆ ಇಡೀ ಹೇಗ್ ನಡೀತಾ ಇದೆ ಇವತ್ತು? ಮೊದಲೇ ಪರದೆ ಕಟ್ತಾರಂತೆ, ಮಾಹಿತಿ ಸೋರಿಕೆ ಆಗ್ಕೂಡ್ದು ಅಂತ, ಜೊತೆಗೆ ಇಡೀ ಆ ಅಗೆತದ ದೃಶ್ಯವನ್ನ ವಿಡಿಯೋ ಚಿತ್ರೀಕರಣ ಮಾಡಲಾಗ್ತಾ ಇದೆಯಾ? ಅಲ್ಲಿ ಏನ್ ಸಿಗತ್ತೆ ಏನ್ ಸಿಗಲ್ಲ ಅದನ್ನ ಇವತ್ತು ಕೂಡ ಎಸಿ ಇರ್ಬೋದು, ಬೇರೆ ಎಲ್ಲ ಅಧಿಕಾರಿಗಳಿರ್ಬೋದು, ಡಾಕ್ಟರ್ಸ್ ಇರ್ಬೋದು, FSL ಟೀಮ್ ಇರ್ಬೋದು, ಅವರೆಲ್ಲರ ಉಪಸ್ಥಿತಿಯಲ್ಲೇ ಮಾಡಲಾಗುತ್ತಾ? ಇನ್ನು ಮುಂದಿನ ಪ್ರಕ್ರಿಯೆಯನ್ನ ಯಾವ ರೀತಿನಲ್ಲಿ ಮಾಡ್ತಾರೆ? SIT ತನಿಖೆಯನ್ನ ಯಾವ ರೀತಿನಲ್ಲಿ ಮುಂದುವರಿಸ್ತಾರೆ? ಈ ಅಗೆತದ ಕಾರ್ಯ ಮುಂದೆ ಯಾವ ರೀತಿನಲ್ಲಿ ಸಾಗುತ್ತೆ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಒಂದು ಅಂಶವನ್ನ ನಾನೀಗ ತಿಳಿಸಬೇಕಾಗಿರುವಂತದ್ದು ಏನಂದ್ರೆ, ಈ ಅನಾಮಧೇಯ ವ್ಯಕ್ತಿ ಒಂದು ನಿಗೂಢ ಸ್ಥಳದಿಂದ ತನ್ನ ವಕೀಲರ ಜೊತೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತಾನೆ. ಬರುವಂತ ಸಂದರ್ಭದಲ್ಲಿ ಮುಸುಕುದಾರಿಯಾಗಿರ್ತಾನೆ. ಪೊಲೀಸ್ ಠಾಣೆಯಲ್ಲಿ ಆತನನ್ನ ಪೊಲೀಸರ ಭದ್ರತೆಯಲ್ಲಿ ಪೊಲೀಸರ ವಾಹನದಲ್ಲಿ ಕೂರಿಸಲಾಗುತ್ತೆ. ಆತ ಠಾಣೆಗೆ ಬಂದ ಮರುಕ್ಷಣವೇ ವಿಡಿಯೋ ರೆಕಾರ್ಡಿಂಗ್ ಅನ್ನ ಆನ್ ಮಾಡಲಾಗುತ್ತೆ. ಯಾಕೆಂದ್ರೆ ಯಾವ ಸಂದರ್ಭದಲ್ಲೂ ಕೂಡ ಪೊಲೀಸರು ಆತನ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ರು ಅಂತ ತೋರಿಸುವಂತ ಅಂದ್ರೆ ಹೇಳಬಹುದು ಮುಂದೊಂದು ದಿನ. ಆ ಕಾರಣದಿಂದ ಅಥವಾ ಯಾರೋ ನನ್ನ ಹೆದರಿಸಿದ್ರು ಅಂತ ಆತ ಹೇಳಬಹುದು. ಆ ಕಾರಣದಿಂದ ಯಾರೂ ಕೂಡ ಈ ಕೇಸಿನ ಮೇಲೆ ಪ್ರಭಾವ ಬೀರಿಲ್ಲ ಅಂತ ತೋರಿಸುವಂತ ಪ್ರಯತ್ನವಾಗಿ ಆತ ಸ್ಟೇಷನ್ಗೆ ಬಂದ ಕೂಡಲೇ ವಿಡಿಯೋ ರೆಕಾರ್ಡಿಂಗ್ ಆನ್ ಆಗುತ್ತೆ. ಆತ ಕುಳಿತಿರುವಂತಹ ವಾಹನದಲ್ಲಿರುವಂತಹ ಅಷ್ಟು ಅಧಿಕಾರಿಗಳ ಜೊತೆಯಲ್ಲೇ ಆತನ ವಿಡಿಯೋವನ್ನ ಕೂಡ ಮಾಡಲಾಗುತ್ತೆ. ಬೆಳ್ತಂಗಡಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಜಾಗಕ್ಕೆ ಬರುವವರೆಗೂ ವಿಡಿಯೋ ಆನ್ ಆಗಿರುತ್ತೆ. ಮತ್ತೆ ಅದಾದ ನಂತರ ಈ ಜಾಗದಲ್ಲಿ ಹೋಗುವಾಗ ಆತನ ಸುತ್ತಮುತ್ತ ಇರುವಂತ ಅಷ್ಟು ಈ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು, ಡಾಕ್ಟರ್ಗಳಿರ್ಬೋದು, FSL ಇರ್ಬೋದು, ಸೋಕೋ ಇರ್ಬೋದು, ಲೇಬರ್ಗಳಿರ್ಬೋದು, AC ಇರ್ಬೋದು, DC ಇರ್ಬೋದು, ಪ್ರತಿಯೊಬ್ಬ ಅಧಿಕಾರಿಯ ವಿಡಿಯೋ ಕೂಡ ಅದರಲ್ಲಿ ದಾಖಲಾಗಿರುತ್ತೆ. ಈ ವಿಶೇಷ ತನಿಖಾ ತಂಡದಲ್ಲಿ ಈ ಒಂದು ಸ್ಪಾಟ್ ನಲ್ಲಿ, ಉತ್ಖನನದ ಸ್ಪಾಟ್ ನಲ್ಲಿ ಯಾರೆಲ್ಲ ಹಾಜರಿರ್ತಾರೆ, ಏನೆಲ್ಲ ಮಾತುಕತೆ ಆಗ್ತಿದೆ, ಏನೆಲ್ಲ ಸೌಂಡ್ಗಳಿದೆ ಅಂದ್ರೆ ಆಂಬಿಯನ್ಸ್ ಅಂತ ಏನ್ ಹೇಳ್ತೇವೆ ಅಷ್ಟು ಕೂಡ ರೆಕಾರ್ಡ್ ಆಗುತ್ತೆ. ಆ ವ್ಯಕ್ತಿಯನ್ನ ವಾಪಸ್ ಬೆಳ್ತಂಗಡಿ ಠಾಣೆಗೆ ಕರೆದುಕೊಂಡು ಹೋಗಿ ವಕೀಲರಿಗೆ ಹಸ್ತಾಂತರ ಮಾಡುವವರೆಗೂ ಒಂದೇ ಒಂದು ನಿಮಿಷವೂ ಬ್ಲಾಕ್ ಆಗದಂತೆ, ಸ್ಟಾಪ್ ಆಗದಂತೆ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಕೊಳ್ಳಲಾಗುತ್ತೆ. ಯಾಕೆಂದ್ರೆ ವಿಶೇಷ ತನಿಖಾ ತಂಡ ಸರ್ಕಾರ ಅನ್ನೋದಕ್ಕಿಂತ ಮೊದಲು ಈ ಒಂದು ಕೋರ್ಟ್ಗೆ ಅದರ ವಿಡಿಯೋ ತುಣುಕನ್ನ ಕೊಡಬೇಕಾಗುತ್ತೆ. ಪೂರ್ಣ ಪ್ರಮಾಣದ ವಿಡಿಯೋ ರೆಕಾರ್ಡಿಂಗ್ ಕೊಡಬೇಕಾಗುತ್ತೆ. ನಾನ್ ಎಡಿಟೆಡ್ ವಿಡಿಯೋನ ಕೊಡಬೇಕಾಗುತ್ತೆ. ಈ ಇಷ್ಟು ಅಂಶವನ್ನ ನಾವು ಮೊದಲು ಗಮನಿಸಬೇಕಾಗಿರುವಂತದ್ದು. ಇದಾದ ನಂತರ ಮುಂದಿನ ಎಕ್ಸ್ಕವೇಷನ್ ಯಾವ ರೀತಿ ನಡೆಯುತ್ತೆ? ಈಗಾಗಲೇ ಮೂಳೆಗಳು ಸಿಕ್ಕಿರೋದ್ರಿಂದ ಒಂದಿಷ್ಟು ಕುತೂಹಲ ಈಗ ಧರ್ಮಸ್ಥಳದ ಕಡೆ ಹೆಚ್ಚಾಗಿರುವಂತದ್ದು. ಈಗ ನಾವು ನಿಂತಿರೋ ಪ್ರದೇಶ ಕೂಡ ಒಂದು ನೇತ್ರಾವತಿ ನದಿ ಹಾಗೂ ನೇತ್ರಾವತಿ ಸ್ನಾನಘಟ್ಟದ ಮಧ್ಯದಲ್ಲಿ ಇರುವಂತ ಕಾಡಿನ ಪ್ರದೇಶ ಆಗಿರುವಂತದ್ದು. ಧರ್ಮಸ್ಥಳದ ಜನರ ಪ್ರಕಾರ 2006ರ ಮೊದಲು ಈ ಒಂದು ಜಾಗದಲ್ಲಿ ಸ್ಮಶಾನವಿರದ ಕಾರಣ ಒಂದಿಷ್ಟು ಹೆಣಗಳನ್ನ ಈ ಒಂದು ಕಾಡಿನಲ್ಲಿ ಹೂಳಲಾಗ್ತಿತ್ತು. ಯಾವ ಹೆಣಗಳು? ಒಂದು ವೇಳೆ ಸ್ಥಳೀಯರಾಗಿದ್ರೆ ಅವರ ಜಮೀನಿದ್ರೆ ಅವರ ಜಮೀನುಗಳಲ್ಲಿ ಅವರ ಕುಟುಂಬಸ್ಥರ ಮೃತದೇಹಗಳನ್ನ ಹೂಳಲಾಗ್ತಿತ್ತು. ಆದ್ರೆ ಸ್ನಾನಘಟ್ಟದಲ್ಲಿ ನೇತ್ರಾವತಿ ನದಿಯಲ್ಲಿ ಹರಿದು ಬಂದ ಕೊಳತು ಹೋಗಿದ್ದಂತ ಶವಗಳನ್ನ ಪಕ್ಕದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅದೇ ಬೆಟ್ಟದಲ್ಲಿ ಹೂಳಲಾಗ್ತಿತ್ತು. ಇದಕ್ಕೆ ಪೊಲೀಸರ ಅನುಮತಿಯನ್ನ ಪಡೆದು ಪಂಚಾಯಿತಿಯ ಗಮನಕ್ಕೆ ತಂದು ಹೂಳಲಾಗ್ತಿತ್ತು. ಆ ಜಾಗವನ್ನೇನಾದ್ರೂ ಈ ವ್ಯಕ್ತಿ ಭೀಮಾ ತೋರಿಸ್ತಾ ಇರಬಹುದು ಅಂತ ಧರ್ಮಸ್ಥಳದ ಜನರು ಹೇಳ್ತಿರುವಂತದ್ದು. ಧರ್ಮಸ್ಥಳದ ಜನರಿಗೆ ಈ ಕಾಡಿನಲ್ಲಿ ನದಿ ದಂಡೆಯ ಪಕ್ಕ ಅಸ್ಥಿಪಂಜರ ಸಿಕ್ತು ಅಂದಾಗ ಇಡೀ ದೇಶಕ್ಕೆ ಆದಂತ ಅಚ್ಚರಿ ಧರ್ಮಸ್ಥಳದ ಜನರಿಗೆ ಆಗಲಿಲ್ಲ. ಯಾಕೆಂದ್ರೆ ಅವರು ಹೇಳುವ ಪ್ರಕಾರ ಹೌದು ಇಲ್ಲಿ ಹೆಣಗಳನ್ನ ಹೂಳಲಾಗಿತ್ತು, ಇದರಲ್ಲಿ ಹೊಸತೇನಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಆದ್ರೆ ಈ ನಿಗೂಢ ವ್ಯಕ್ತಿ ಹೇಳಿದಂತೆ ಇದು ಯುವತಿ
ಬಾಲಕಿಯರ ಮಹಿಳೆಯರ ಶವಗಳ ಅಸ್ಥಿಪಂಜರಗಳೇ ಆಗಿದ್ದರೆ ಖಂಡಿತವಾಗಿಯೂ ಆತನ ದೂರಿಗೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗುತ್ತೆ ಅನ್ನೋದಂತೂ ಸತ್ಯ. ಮೊದಲ 4 ಪಾಯಿಂಟ್ಗಳಲ್ಲೂ 5 ಪಾಯಿಂಟ್ಗಳಲ್ಲಿ ಸಿಗದಂತ ಅಸ್ಥಿಪಂಜರ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದೆ. 7ನೇ ಪಾಯಿಂಟ್ನಲ್ಲಿ ಹಾಗೂ 8ನೇ ಪಾಯಿಂಟ್ನಲ್ಲಿ ಸಿಗುತ್ತಾ ಇಲ್ವಾ ಅಂತ, ಯಾಕಂದ್ರೆ ಕಾಲು ದಾರಿಯಲ್ಲಿರುವುದರಿಂದ ಇಲ್ಲಿ ಸಿಗುತ್ತಾ ಇಲ್ವಾ ಅಂತ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸಿಗಬಹುದು. ಆದ್ರೆ 9, 10, 11ನೇ ಪಾಯಿಂಟ್ನಲ್ಲಿ ಕಡ್ಡಾಯವಾಗಿ ಸಿಕ್ಕೇ ಸಿಗುತ್ತೆ ಅಂತ ಆತ ಹೇಳಿರುವಂತದ್ದು ಪ್ಲೇನ್ ಲ್ಯಾಂಡ್ ಆಗಿದೆ. ಅಂದ್ರೆ ಇದೇ ರಸ್ತೆಯ ಎಡಭಾಗದಲ್ಲಿರುವಂತದ್ದು ಲ್ಯಾಂಡ್ ಸ್ಲೈಡ್ ಆಗಿರುವಂತಹ ಚಾನ್ಸಸ್ ತೀರಾ ಕಡಿಮೆ ಇದೆ. ಆ 3 ಪಾಯಿಂಟ್ಗಳಲ್ಲಿ ಸಿಗುತ್ತೆ. ಅದನ್ನು ಹೊರತುಪಡಿಸಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಪಾಯಿಂಟ್ ನಂಬರ್ 13 ಅಂದ್ರೆ ನಾವು ರಸ್ತೆಯಲ್ಲಿ ನಿಂತಿದ್ದೇವೆ ಅಂದ್ರೆ ಪಕ್ಕದಲ್ಲಿರುವಂತಹ ಒಂದಿಷ್ಟು ಜಾಗ ಫುಟ್ಪಾತ್ ಅಂತ ಏನ್ ಹೇಳ್ತೀವಿ, ಆ ಮಾರ್ಗದಲ್ಲೇ ಟ್ರಾನ್ಸ್ಫಾರ್ಮರ್ ನ ಕೆಳಗಡೆ ಅತಿ ಹೆಚ್ಚು ಸಂಖ್ಯೆಯ ಹೆಣಗಳನ್ನ ಹೂತಿದ್ದೇನೆ ಅಂತ ಕ್ಲೇಮ್ ಮಾಡಿರೋದ್ರಿಂದ ಯಾವ ರೀತಿ ಸಾಗುತ್ತೆ ಅನ್ನೋದನ್ನ ನೋಡಬೇಕು. ಮತ್ತೊಂದ್ ಕಡೆ ಪರದೆ ವಿಚಾರ ಹೇಳ್ತಿದ್ರಿ ಶ್ರೀಲಕ್ಷ್ಮಿ. ಹೌದು, ನಿನ್ನೆ ಪರದೆಯನ್ನ ತಂದಿದ್ದಾರೆ. ಇಲ್ಲಿ ಮಾಧ್ಯಮಗಳು ಚಿತ್ರೀಕರಣ ಮಾಡಿಕೊಳ್ಳೋದ್ರಿಂದ ಅವರ ತನಿಖೆಗೆ ಸಮಸ್ಯೆ ಆಗಬಹುದು ಅನ್ನೋ ಒಂದು ಕಾರಣ ಅಥವಾ ನೆಪವನ್ನ ಕೊಟ್ಟು ಆ ಒಂದು ಏರಿಯಾವನ್ನ ಸೆಕ್ಯೂರ್ ಮಾಡಿಕೊಂಡು ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಸಿಗದಂತೆ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತ ಮುಂದಾಲೋಚನೆಯಲ್ಲಿ ಪೊಲೀಸರು ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಮಾಹಿತಿ ಬರ್ತಾ ಇದೆ, ಇವತ್ತು ಸಹ ಹೊಸ ತಂಡದಿಂದ ಉತ್ಖನನ ಮಾಡ್ತಾರೆ. ಅಂದ್ರೆ ಕಾರ್ಮಿಕರು ಬೇರೆ ಟೀಮ್ ಅನ್ನ ಕರ್ಕೊಂಡ್ಬಂದು ಮಾಡ್ತಾರೆ. ಅಸ್ಸಾಂ ಮೂಲದ ಇನ್ನೊಂದು ಟೀಮ್ ಅನ್ನ ಕರ್ಕೊಂಡು ಬಂದು ಇವತ್ತು ಸಹ ಅಲ್ಲಿ ಜಾಗ ಆಗಿಸ್ತಾರೆ. ನಿನ್ನೆ ಕರ್ಕೊಂಡು ಬಂದ ಟೀಮ್ ಅನ್ನ ಕರ್ಕೊಂಡು ಬರೋದಿಲ್ಲ. ನಿನ್ನೆ ಮೂಳೆಗಳು ಸಿಕ್ಕಿದ್ದಂತಹ ಮಾಹಿತಿ ಲೀಕ್ ಆಯ್ತು ಅನ್ನೋ ಕಾರಣಕ್ಕೆ ಎಸ್ಐಟಿ ಅಧಿಕಾರಿಗಳು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಅಲ್ಲಿ ಅಗೆತ ಮಾಡುವುದಕ್ಕೂ ಮುಂಚೆನೆ ಆ ಜಾಗಕ್ಕೆ ಪರದೆ ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮತ್ತು ಅಲ್ಲಿ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅದು ಯಾವ ಮಾಹಿತಿ ಬಿಟ್ಟು ಕೊಡದೆ ಇರೋ ಹಾಗೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಹೊಸ ತಂಡದಿಂದ ಆ ಸಮಾಧಿಯನ್ನು ಉತ್ಖನನ ಮಾಡಿಸ್ತಾ ಇದ್ದಾರೆ. ಹೊರ ರಾಜ್ಯದ ಕಾರ್ಮಿಕರನ್ನ ಕರೆಸಿ ಉತ್ಖನನ ಮಾಡಿಸ್ತಾ ಇದ್ದಾರೆ. ಮೊಬೈಲ್ ಅನ್ನ ಯಾರು ಕೂಡ ಬಳಸುವಂತಿಲ್ಲ. ಸೊ ಕಟ್ಟುನಿಟ್ಟಿನ ಕ್ರಮಗಳನ್ನ ಇವತ್ತು ಕೈಗೊಳ್ಳಲಾಗಿದೆ ಅಂತ. ಸಪರೇಟ್ ಪಡ್ಕೊಂಡ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ಅಭಿಷೇಕ್, ಒಂದು ಕಡೆ ಇಡೀ ಹೇಗ್ ನಡೀತಾ ಇದೆ, ಇವತ್ತು ಮೊದಲೇ ಪರದೆ ಕಟ್ತಾರಂತೆ, ಮಾಹಿತಿ ಸೋರಿಕೆ ಆಗ್ಕೂಡ್ದು ಅಂತ, ಜೊತೆಗೆ ಇಡೀ ಆ ಅಗೆತದ ದೃಶ್ಯವನ್ನ ವಿಡಿಯೋ ಚಿತ್ರೀಕರಣ ಮಾಡಲಾಗ್ತಾ ಇದೆಯಾ? ಅಲ್ಲಿ ಏನ್ ಸಿಗತ್ತೆ ಏನ್ ಸಿಗಲ್ಲ ಅದನ್ನ ಇವತ್ತು ಕೂಡ ಎಸಿ ಇರ್ಬೋದು, ಬೇರೆ ಎಲ್ಲ ಅಧಿಕಾರಿಗಳಿರ್ಬೋದು, ಡಾಕ್ಟರ್ಸ್ ಇರ್ಬೋದು, FSL ಟೀಮ್ ಇರ್ಬೋದು, ಅವರೆಲ್ಲರ ಉಪಸ್ಥಿತಿಯಲ್ಲೇ ಮಾಡಲಾಗತ್ತಾ? ಇನ್ನು ಮುಂದಿನ ಪ್ರಕ್ರಿಯೆಯನ್ನ ಯಾವ ರೀತಿನಲ್ಲಿ ಮಾಡ್ತಾರೆ? SIT ತನಿಖೆಯನ್ನ ಯಾವ ರೀತಿನಲ್ಲಿ ಮುಂದುವರಿಸ್ತಾರೆ? ಈ ಅಗೆತದ ಕಾರ್ಯ ಮುಂದೆ ಯಾವ ರೀತಿನಲ್ಲಿ ಸಾಗುತ್ತೆ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಒಂದು ಅಂಶವನ್ನ ನಾನೀಗ ತಿಳಿಸಬೇಕಾಗಿರುವಂತದ್ದು ಏನಂದ್ರೆ, ಈ ಅನಾಮಧೇಯ ವ್ಯಕ್ತಿ ಒಂದು ನಿಗೂಢ ಸ್ಥಳದಿಂದ ತನ್ನ ವಕೀಲರ ಜೊತೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತಾನೆ. ಬರುವಂತ ಸಂದರ್ಭದಲ್ಲಿ ಮುಸುಕುದಾರಿಯಾಗಿರ್ತಾನೆ. ಪೊಲೀಸ್ ಠಾಣೆಯಲ್ಲಿ ಆತನನ್ನ ಪೊಲೀಸರ ಭದ್ರತೆಯಲ್ಲಿ ಪೊಲೀಸರ ವಾಹನದಲ್ಲಿ ಕೂರಿಸಲಾಗುತ್ತೆ. ಆತ ಠಾಣೆಗೆ ಬಂದ ಮರುಕ್ಷಣವೇ ವಿಡಿಯೋ ರೆಕಾರ್ಡಿಂಗ್ ಅನ್ನ ಆನ್ ಮಾಡಲಾಗುತ್ತೆ. ಯಾಕೆಂದ್ರೆ ಯಾವ ಸಂದರ್ಭದಲ್ಲೂ ಕೂಡ ಪೊಲೀಸರು ಆತನ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ರು ಅಂತ ತೋರಿಸುವಂತ ಅಂದ್ರೆ ಹೇಳಬಹುದು ಮುಂದೊಂದು ದಿನ. ಆ ಕಾರಣದಿಂದ ಅಥವಾ ಯಾರನ್ನ ಹೆದರ್ಸಿದ್ರು ಅಂತ ಆತ ಹೇಳಬಹುದು.